ಹೇಳಿ ಸರ್ ಏನು ಸರ್ ಸರ್, ಮೈಸೂರು ತಾಲೂಕು ಕಸಬಾ ಹೋಬಳಿ ಕೆಸರೆ ಗ್ರಾಮದ 464 ಸರ್ವೆನ 3 ಎಕರೆ 16 ಗುಂಟೆ ಜಮೀನಿಗೆ ಬದಲಿಯಾಗಿ ಜಮೀನು ನೀಡುವಂತೆ ಕೋರಿರುವ ಬಗ್ಗೆ ಪ್ರಾಧಿಕಾರದ ಸಭೆ ನಿರ್ಣಯ 15/12/2017 ಹಾಗೂ 30/12/2015 20/3/2021 ನಿರ್ಣಯ ಅಂತ ಹೇಳ್ಬಿಟ್ಟು ಒಂದು ಸರ್ಕಾರಕ್ಕೆ ನಟೇಶ್ ಪತ್ರ ಬರೀತಾರೆ 14/7/2021. ಈ ಪತ್ರದಲ್ಲಿ ಸದರಿ 3 ಎಕರೆ 16 ಗುಂಟೆ ಜಮೀನನ್ನು ಶ್ರೀ BM ಮಲ್ಲಿಕಾರ್ಜುನ ಸ್ವಾಮಿ ಎಂಬವರು ಶ್ರೀಮತಿ ಪಾರ್ವತಿ ಎಂಬವರಿಗೆ ಮಾರಾಟ ಮಾಡಿದ್ದು ಅಂತ ಹೇಳ್ತಾರೆ. ಸಿದ್ದರಾಮಯ್ಯನವರು ಅವರ ಪತ್ನಿ ಮತ್ತು ದಾಖಲೆಗಳು ದಾನಪತ್ರದ ಮುಖಾಂತರ ಬಂದಿದೆ ಅಂತ ಹೇಳ್ತಾ ಇದೆ. ಆದರೆ ಇವನು ಸರ್ಕಾರಕ್ಕೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗೆ ಪತ್ರ ಬರೆದಿರೋ ಒಬ್ಬ ಅಧಿಕಾರಿ ಸರ್ಕಾರಕ್ಕೆ ಸುಳ್ಳು ಮಾಹಿತಿಯನ್ನು ಕೊಟ್ಟಿದ್ದಾರೆ, ಮಾರಾಟ ಮಾಡಿದ್ದಾರೆ ಎಂದು ಹೇಳಿದ್ದಾನೆ. ಅಲ್ಲಿಗೆ ಸಿದ್ದರಾಮಯ್ಯನವರು ಅವರ ಪತ್ನಿ ಹೇಳ್ತಾ ಇರೋದು ಸತ್ಯನಾ, ದಾಖಲೆಗಳು ಸತ್ಯನಾ, ಇಲ್ಲ ಇವನು ಹೇಳಿರೋದು ಸತ್ಯನಾ? ಹಾಗಾಗಿ ಈ ಸರ್ಕಾರದ ನಿರ್ದೇಶನ ಕೋರಿ 14/7/2021 ಪತ್ರ ಬರೆದ ಮೇಲೆ ಸರ್ಕಾರದ ನಿರ್ದೇಶನ ಬರೋವರೆಗೂ ಯಾಕೆ ಇವನೇ ವೆಯ್ಟ್ ಮಾಡಬಾರ್ದಿತ್ತು? 30/12/2021 ಒಂದು ರೆಸೊಲ್ಯೂಷನ್ ಇವನು ಅಧಿಕೃತ ಜ್ಞಾಪನ ಸಿದ್ಧಪಡಿಸಿ ಮಂಡಿಸ್ತಾನೆ, ಕೊಡ್ತಾನೆ. ಅಧಿಕೃತ ಜ್ಞಾಪನದಲ್ಲಿ ನೋಡಿ, ಈ ಅಧಿಕೃತ ಜ್ಞಾಪನ 30/12/2014 ಕಳಿಸಿದ ಮೇಲೆ ಸರ್ಕಾರದಿಂದ ನಿರ್ದೇಶನ ಬರೋವರೆಗೂ ವೆಯ್ಟ್ ಮಾಡೋಕ್ಕೆ ಏನಾಗಿತ್ತು ಇವನಿಗೆ? ಇದ್ರ ಪ್ರಕಾರ ಏನು ಹೇಳ್ತಾನೆ ಇಲ್ಲಿ, 20/11/2020 ಅಂದರೆ ಪ್ರಾಧಿಕಾರದ ನಿರ್ಣಯ ಅಂತಾನೆ. 20/11/2020 ಏನು ನಿರ್ಣಯ ಆಗಿದೆ ಅಂತಲೇ? ಏನು ನಿರ್ಣಯನೇ ಆಗಿಲ್ಲ. ಸಭೆಗೆ ಮುಂದಿನ ಸಭೆಗೆ ಸಮಗ್ರವಾದ ವರದಿಯೊಂದಿಗೆ ಯಾರ್ಯಾರಿಗೆ ಎಷ್ಟೆಷ್ಟು ಭೂಮಿ ಕೊಡಬೇಕು ಬದಲಿ ಲ್ಯಾಂಡ್ಗಳ ಸಮಗ್ರವಾದ ವರದಿಯೊಂದಿಗೆ ನೆಕ್ಸ್ಟ್ ಮಂಡಿಸಿ ಅರ್ಧ ದಿವಸ ಕೂತ್ಕೊಂಡು ಅದ್ರ ಬಗ್ಗೆ ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ, ಆಮೇಲೆ ನಿರ್ಣಯ ತಗೊಂಡು ಸರ್ಕಾರಕ್ಕೆ ನಿರ್ಧಾರಕ್ಕೆ ಕಳಿಸೋಣ ಅಂತ ಹೇಳಿ ಸಭೆಯಲ್ಲಿ ಡಿಸೈಡ್ ಆಗುತ್ತೆ 20/11/2020. ಅಂದ್ರೆ ನಟೇಶ್ ಈಗ ಎಲ್ರಿಗೂ ಮೋಸ ಮಾಡಿ ಸೈಟ್ ಕೊಟ್ಟಿದ್ದಾರೆ. ಹೌದು, 50-50 ಅನುಪಾತ ಏನು ಇಲ್ಲಿವರೆಗೆ ಭ್ರಷ್ಟಾಚಾರ ಆಗಿದೆ, ಇದಕ್ಕೆ ಮೂಲ ಉರುವಾರಿನೇ ಇವನು. ಏನಾಗಬೇಕು ಈಗ ಅವ್ರಿಗೆ? ಸರ್, ಇವನು ಬಂಧಿಸ್ಬೇಕು. ಯಾಕೆಂದರೆ ಇಲ್ಲಿ ಒಂದು ಕಡೆ ಸರ್ಕಾರಕ್ಕೆ ಸುಳ್ಳು ಮಾಹಿತಿ ಕೊಡ್ತಾನೆ, ಒಂದು ಕಡೆ ಈ ರೆಸೊಲ್ಯೂಷನ್ ಹೇಳ್ತಾನೆ 20/11/2020 ನಿರ್ಣಯ ಅಂತ ಹೇಳ್ತಾನೆ. ನಿರ್ಣಯನೇ ಆಗದೇ ಇದ್ದಂತಹ ನಿರ್ಣಯನ ಉಲ್ಲೇಖ ಮಾಡಿಬಿಟ್ಟು ಅವರಿಗೆ ಬದಲಿ ಎಷ್ಟು ಕೊಡ್ತಾನೆ? 14 ಸೈಟ್ ಕೊಡ್ತಾನೆ. ಅಂದರೆ 38,284 ಚದರ ಅಡಿ ವಿಸ್ತೀರ್ಣ ಕೊಡ್ತಾನೆ. ಏನು ಸರ್ಕಾರ ಕಳಿಸಿದ ಮೇಲೆ ಫಾಲೋಅಪ್ ಮಾಡಿ ತರಿಸ್ಕೋಬೇಕಿತ್ತು ಹಂಗಾರೆ. ಅಲ್ಲ, ಈಗ ಸದ್ಯಕ್ಕಂತೂ ಲೋಕಾಯುಕ್ತದಲ್ಲಿ ವಿಚಾರಣೆ ನಡೀತಿದೆಯಲ್ಲ ಅವ್ರದ್ದು. ಸರ್, ವಿಚಾರಣೆ ನಡೀತಾ ಇದೆ. ವಿಚಾರಣೆ ನಡೀತಾ ಇರಬೇಕಾದ್ರೆ ವಿಚಾರಣೆ ಬಂದಲ್ವಾ ಸರ್? ಏನಕ್ಕೆ ಸರ್ ಮಾಧ್ಯಮದ ವಿರುದ್ಧ ಅಷ್ಟೊಂದು ಗರ್ಮ್ ಆಗಬೇಕಿತ್ತು ಅವನು? ಮಾಧ್ಯಮದ ವಿರುದ್ಧ ಯಾಕೆ ಅಷ್ಟೊಂದು ಗರ್ಮ್ ಆಗಬೇಕಿತ್ತು ಸ್ವಾಮಿ? ಕಾಮನ್ ಸೆನ್ಸ್ ಇಲ್ವಾ ಅಂತ ಕೇಳ್ತಾನೆ, ನಾನ್ ಸೆನ್ಸ್ ಅಂತ ಹೇಳ್ತಾನೆ. ಏನು ಅರ್ಥ ಅದನ್ನು? ಯಾರನ್ನಂದ ಅವನು? ಮಾಧ್ಯಮದವ್ರು ತಾನೇ? ತಪ್ಪಲ್ವಾ ಇದು? ಬಂದಿರೋ ವಿಚಾರಣೆ ಎದುರಿಸಕ್ಕೆ ಬಂದಿದ್ದೀನಿ, ನಾನು ವಿಚಾರಣೆ ಎದುರಿಸಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬೇಕಲ್ವಾ? ಇಲ್ಲ, ಅವನಿಗೆ ಮಾತಾಡೋಕೆ ಇಷ್ಟ ಅಲ್ಲ ಅಂತ ಹೋಗ್ಲಿ ಸರ್. ಈಗ ಈ ಪ್ರಕರಣ ಸಂಬಂಧಪಟ್ಟಂತೆ ಬಂದಿಸಿ ಅಂತ ಏನಾರು ಅವ್ರಿಗೆ ಹೌದು, ಮನವಿ ಕೊಡೋಕೆ ಎಲ್ಲಿ ಸರ್ ಕೊಟ್ಟರೆ? ಇವ್ರೇನು ಬಂಧಿಸ್ತಾರೆ? ಇವರು ಒಳಗಡೆ ಅವನಿಗೆ ಕಾಫಿ ಟೀ ಕೊಟ್ಕೊಂಡು ಕೂರ್ಸ್ಕೊಂಡಿರ್ತಾರೆ. ಈಗ ಇವರೇ ಭ್ರಷ್ಟಾಚಾರದ ತುಂಬಿ ತುಳ್ಕಾಡ್ತಾರೆ. ಅವ್ರೆಲ್ಲಿ ಬಂಧಿಸೋಕ್ಕಾಗುತ್ತೆ ಇವ್ರ ಕೈಲಿ? ಇದೇನಿದ್ರು ಅಲ್ಲಿ ಇಡಿನಲ್ಲಿ ಇವನ್ನ ಈಗ ಬಂಧಿಸ್ಬೇಕು. ಖಂಡಿತ ಈ ದಾಖಲೆಗಳು ಇವತ್ತು ನಮಗೆ ಮನವರಿಕೆ ಆಗಿದೆ. ಇಲ್ಲಿವರೆಗೂ ನಾವು ಅಬ್ಸರ್ವ್ ಮಾಡಿರಲ್ಲ ಇಷ್ಟೊಂದು ಕೂಲಂಕುಷವಾಗಿ. ಈ ದಾಖಲೆ ಇಡಿ ಕೊಡ್ತೀನಿ. ಇವನು ಮಾರಾಟ ಮಾಡಿದ್ದೇನೆ ಅಂತ ಮಾರಾಟ ಅಂತ ಹೇಳಿದ ಮೇಲೆ ಇದನ್ನು ಮಾರಾಟ ಮಾಡಿರೋದು ಪ್ರೂವ್ ಮಾಡಬೇಕಲ್ಲ ಇವನು. ಹಾಗಾಗಿ ಇದಕ್ಕೆ ಅವನಿಗೆ ಏನಿವತ್ತು ಅವನು ಇಲ್ಲಿಗೆ ಮಾಧ್ಯಮದ ವಿರುದ್ಧ ಗರ್ಮ ಆಗಿದ್ದಾನೆ. ಹಾಗಾಗಿ ಅವನ ವಿರುದ್ಧ ಇದು ಕಪ್ಪು ಬಟ್ಟೆ, ಅವನಿಗೆ ಧಿಕ್ಕಾರ.